ನಮಸ್ಕಾರ ಎಲ್ರಿಗೂ. ನಾನು ಸುಭಾಷ್ ಪಾಟೀಲ್, ಆರೋಗ್ಯ ಸಲಹೆಗಾರ. ಭಾಳ ಜನ ಕೇಳ್ತಾ ಇದ್ದಾರೆ, ಸರ್ ಎಂಟಾಕ್ಸ್ ಡಿ ಹಾಗೂ ಎಂಟಾಕ್ಸ್ ಟಿ ಯಾವ ಥರ ಯೂಸ್ ಮಾಡಬೇಕು ಅಂತ. ಸೊ ಡಿಯರ್ ಫ್ರೆಂಡ್ಸ್, ಏನಿಲ್ಲ, ಭಾಳ ಸಿಂಪಲ್ ಆಗಿದೆ. ಯಾರಿಗೆಲ್ಲ ಕೊರಿಯರ್ ಬಂದಿರುತ್ತೆ ಅವ್ರೇನಪ್ಪ ಅಂದರೆ ಈ ಥರ ಓಪನ್ ಮಾಡಿ, ಇಲ್ಲಿ ಮೇಲೆ ನಿಮಗೆ ಕ್ಯಾಪ್ ಇದೆ, ಮೆಜರ್ಮೆಂಟ್ ಕ್ಯಾಪು. ಸೊ ಅದರಲ್ಲಿದೆ 5 ml, 10 ml, 15 ml, 20 ml. ಸೊ ನಿಮ್ಗೆ ಯಾವ ಥರ ಹೇಳಿರ್ತೀವಿ, ನಿಮ್ಮ ಶುಗರ್ ರಿಪೋರ್ಟ್ ನೋಡ್ಬಿಟ್ಟು ನಾವು ಹೇಳ್ತೀವಿ ಯಾವ ಥರ ಹೇಳಿರ್ತೀವಿ ಆ ಥರ ಮೆಜರ್ಮೆಂಟ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸು ಉಗುರು ಬೆಚ್ಚಗೆ ನೀರು, ಗುಂಡುಗುಣಪ್ಪ ನಿಂತೀವಲ್ಲ, ಉಗುರು ಬೆಚ್ಚಗೆ ನೀರಲ್ಲಿನಪ್ಪ ಅಂದರೆ ಸ್ವಲ್ಪ ಬಿಸಿ ನೀರಲ್ಲಿನಪ್ಪ ಅಂದರೆ ಹಾಕ್ಕೊಂಡು ಎಂಟಿ ಸ್ಟಮಕ್, ಊಟ ಮಾಡ್ದೇ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಬೇಕು. ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಬಿಡಿ. ಓಕೆ. ಸೊ ಇದು ಎಂಟಾಕ್ಸ್ ಡಿ. ಬೆಳಗ್ಗೆನೂ ಅದೇ ಥರ, ಸಾಯಂಕಾಲನೂ ಅದೇ ಥರ. ಆ ಉಳಿತೀಗ ಎಂಟಾಕ್ಸ್ ಟಿ. ಸೊ ಎಂಟಾಕ್ಸ್ ಟಿ ಯಾವ ಥರ ಯೂಸ್ ಮಾಡಬೇಕು ಅಂದರೆ, ಸೊ ಇದರಲ್ಲಿ 60 ಸ್ಯಾಚೆಟ್ ಇದೆ ರೀ. ಈ ಥರ ಚಿಕ್ಕ ಚಿಕ್ಕ ಸ್ಯಾಚೆಟ್ 60 ಸ್ಯಾಚೆಟ್ ಇದೆ. ಸೊ ಈ ಸ್ಯಾಚೆಟ್ ಅನ್ನ ಜಸ್ಟ್ ಈ ಸ್ಯಾಚೆಟ್ ಅಲ್ಲಿ ಇದನ್ನ ಹರಿದು ಬಿಟ್ಟು ನೀವೇನಪ್ಪ ಅಂದ್ರೆ ಅರೌಂಡ್ ಈ ಒಂದು ಸ್ಯಾಚೆಟ್ ಅಲ್ಲಿ ನಿಯರ್ ಅಬೌಟ್ 5 ಕಪ್ 6 ಕಪ್ ನೀರು ಹಾಕಿ 5 ಕಪ್ ಆಗೋವರೆಗೂ ಚೆನ್ನಾಗಿನಪ್ಪ ಅಂದ್ರೆ ಕುದಿಸ್ಬಿಟ್ಟು ನೀವೇನಪ್ಪ ಅಂದ್ರೆ ಇದನ್ನ ಕುಡಿಬೇಕು. ಸೊ ಒಬ್ಬರೇ ಇದ್ರೆ ಒಬ್ಬರೇ ಯೂಸ್ ಮಾಡಿ, ಇಲ್ಲ ಮನೆ 3 ಇಯರ್ ಪ್ಲಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ಕೂಡ ಇದನ್ನ ಯೂಸ್ ಮಾಡಬಹುದು. ಯಾವ ತರ ಅಂದ್ರೆ, ಈಗ ಒಬ್ಬರೇ ಕುಡಿಯೋದಿದ್ರೆ ಅಂದ್ರೆ ಇದನ್ನ ಅಂದಾಜು ಒಂದು 4 ಭಾಗ ಮಾಡಿ ಒಬ್ಬರೇ ಕುಡಿಯಿರಿ. ಅಂದ್ರೆ ಒಂದರಲ್ಲಿ 4 ಕಪ್ ಮಾಡ್ಕೊಳ್ಳಿ. 1.5 ಕಪ್ ನೀರು ಹಾಕಿ 1 ಕಪ್ ಅವ್ರಿಗೂ ಕುದಿಸ್ಕೊಂಡು ಕುಡಿಬೇಕು. ಸೊ ಇದು ಎಂಟಾಕ್ಸ್ ಟಿ ಯೂಸ್ ಮಾಡ್ತಕ್ಕಂಥದ್ದು. ಇನ್ನೂ ಏನೇ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ಕೆಳಗಡೆ ಇರೋ ನಂಬರ್ಗೆ ನೀವೇನಪ್ಪ ಅಂದ್ರೆ ಸಂಪರ್ಕಿಸಬಹುದು. ತುಂಬಾ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ.